ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಜೀರಿಗೆ ಅಥವಾ ಕ್ಯುಮಿನ್ ಸೀಡ್ಸ್ ಹೇಳಿದ ಕೂಡಲೇ ನಮಗೆ ನೆನಪಾಗೋದೇನು? ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್. ಬಿಕಾಸ್ ನಾವೆಲ್ಲ ಎಷ್ಟೋ ಸಲ ನಮಗೆ ಹೊಟ್ಟೆ ನೋವಾದಾಗ ಅಥವಾ ನಾವು ಏನಾದರೂ ಆಹಾರ ತಗೊಂಡು ನಮಗೆ ಇಂಡೈಜೆಷನ್ ಆದಾಗ, ಹೊಟ್ಟೆ ತುಂಬ ಬ್ಲೋಟಿಂಗ್ ಇದ್ದಾಗ ಅವಾಗೆಲ್ಲ ನಾವೇನು ಮಾಡ್ತೀವಿ? ಜೀರಿಗೆ ತಿಂತೀವಿ ಅಥವಾ ಜೀರಿಗೆ ಕಷಾಯ ಮಾಡಿ ಕುಡಿತೀವಿ. ಸೊ ನಾನು ಈ ವಿಡಿಯೋದಲ್ಲಿ ಜೀರಿಗೆ ತಗೊಂಡ್ರೆ ನಿಜವಾಗ್ಲೂ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತಾ, ಗ್ಯಾಸ್ ಕಡಿಮೆ ಆಗುತ್ತಾ, ಹೊಟ್ಟೆ ನೋವು ಕಡಿಮೆ ಆಗುತ್ತಾ ಮತ್ತು ಜೀರಿಗೆ ತಗೊಳ್ಳೋದ್ರಿಂದ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಜೀರಿಗೆ ನಮ್ಮಲ್ಲೆಲ್ಲ ನಾವು ಯೂಶಲಿ ಅಡಿಗೆಗೆಲ್ಲ ತುಂಬ ಚೆನ್ನಾಗಿ ಬಳಸ್ತೀವಿ. ಸೊ ಅದಕ್ಕೆಲ್ಲ ನಮ್ಮ ಮನಸ್ಸಲ್ಲಿರುವಂಥ ಕನ್ಸೆಪ್ಟ್ ಏನು? ಇದು ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ನಾವು ಏನಾದರೂ ಒಂದು ಹೆವಿ ಮೀಲ್ ತಗೊಂಡದ ಕೂಡಲೇ ನಾವು ಜೀರಿಗೆ ತಿನ್ನೋ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡಿದ್ವಿ. ಇವನ್ ನಮ್ಮ ಹಾಸ್ಪಿಟಲಲ್ಲಿ ಕೂಡ ಪೇಷಂಟ್ಸ್ಗೆ ಸಡನ್ ಬ್ಲೋಟಿಂಗು ಅಥವಾ ಹೊಟ್ಟೆ ನೋವೆಲ್ಲ ಬಂದರೆ ಫಸ್ಟ್ ನಾವು ಮಾಡಿಕೊಡೋದೇನೋ ಒಂದು ಜೀರಿಗೆ ಕಷಾಯ ಮಾಡಿಕೊಡ್ತೀವಿ. ಆ್ಯಂಡ್ ಅದು ಯೂಶಲಿ ತುಂಬ ಚೆನ್ನಾಗಿ ಅದಕ್ಕೆ ರಿಸಲ್ಟು ಕೂಡ ಇರುತ್ತೆ. ಬಟ್ ಇದರಲ್ಲಿ ಇರುವಂಥ ಒಂದು ಡ್ರಾಬ್ಯಾಕ್ ನಾನು ನೋಡಿದ್ದೇನೆಂದರೆ, ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಮಾಡಿರುವಂಥ ಸೈಂಟಿಫಿಕ್ ರಿಸರ್ಚಸ್ ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇದೆ. ಸೊ ನಾವು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಜೀರಿಗೆ ಅಂತ ಹೇಳಿದಾಗ ಫಸ್ಟ್ ಡೈಜೆಷನ್ ಅಂದರೆ ಏನು ಅಂತ ನಾವು ಅರ್ಥ ಮಾಡಬೇಕು. ಒಂದು ಡೈಜೆಷನ್ ಇಂಪ್ರೂವ್ ಮಾಡೋದಾದರೆ ಈ ಬಾಯಲ್ಲಿರುವ ಲಾಲಾರಸ ಇಂಪ್ರೂವ್ ಮಾಡೋದು ಕೂಡ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಅದೇ ಥರ ಹೊಟ್ಟೆಯಲ್ಲಿರುವ ಆ್ಯಸಿಡ್ಸನ್ನು ಇಂಪ್ರೂವ್ ಮಾಡೋದು ಕೂಡ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಗ್ಯಾಸ್ ಕಡಿಮೆ ಮಾಡೋದು ಕೂಡ ಡೈಜೆಷನ್ನ ಇಂಪ್ರೂವ್ ಮಾಡೋದಂಗೆ. ಸೊ ಫಸ್ಟ್ ಆಫ್ ಆಲ್ ನಾವು ಡೈಜೆಷನ್ ಹೇಗಾಗುತ್ತೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನಾವೇನಾದರೂ ಫುಡ್ ತಿಂದಾಗ ಅದೇನಾಗುತ್ತೆ, ನಮ್ಮ ಬಾಯಲ್ಲಿರುವಂಥ ಲಾಲಾರಸ ಒಟ್ಟಿಗೆ ಮಿಕ್ಸ್ ಆದಾಗ ಅದರಲ್ಲಿ ಕೂಡ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದೇನು ಮಾಡುತ್ತೆ, ನಮ್ಮ ಫುಡ್ಡನ್ನು ಅಲ್ಲಿ ಅದರ ಬ್ರೇಕ್ ಡೌನ್ ಮಾಡುತ್ತೆ. ನಮ್ಮ ಬಾಯಲ್ಲೇ ಕೆಲವು ಶುಗರಲ್ಲಿ ಏನಿದೆ ಡೈಜೆಸ್ಟ್ ಆಗಿ ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗಿಬಿಡುತ್ತೆ. ಅದಕ್ಕೆ ನೀವೀಗ ಡಯಾಬಿಟಿಕ್ ಪೇಷಂಟ್ಸನ್ನು ನೋಡಿ, ಅವರು ತಲೆ ಚಕ್ರ ಬಂದು ಬಿದ್ದಾಗ ನಾವು ಬಾಯಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ ಕೂಡಲೇ ಸಡನ್ಲಿ ಅವರ ಬ್ಲಡ್ ಶುಗರ್ ಸರಿಯಾಗಿ ಅವರು ಎದ್ದು ನಿಲ್ತಾರೆ. ಸೊ ಬಾಯಲ್ಲೇ ನಮ್ಮ ಡೈಜೆಷನ್ ಏನಿದೆ ಅದು ಸ್ಟಾರ್ಟ್ ಆಗಿರುತ್ತೆ. ಅದೇ ಥರನೇ ಬಾಯಲ್ಲಿ ಈವನ್ ಫ್ಯಾಟ್ ಪ್ರೋಟೀನಲ್ಲಿ ಏನಿದೆ ಅದು ಕೂಡ ಅದರದ್ದು ಕೂಡ ಬ್ರೇಕ್ ಡೌನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ಅದು ಪ್ರೋಸೆಸ್ ಆಗಿ ಏನಾಗುತ್ತೆ, ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಹೊಟ್ಟೆಯಲ್ಲಿ ನಮಗೆ ಗೊತ್ತು ನಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಮತ್ತು ಹೊಟ್ಟೆಯಲ್ಲಿ ಕೂಡ ಡೈಜೆಸ್ಟಿವ್ ಎನ್ಸೈಮ್ಸ್ ಎಲ್ಲ ಇದೆ. ಸೊ ಅಲ್ಲಿ ಡೈಜೆಷನ್ ಪ್ರೋಸೆಸ್ ಆಗುತ್ತೆ. ಅಲ್ಲಿ ಡೈಜೆಷನ್ ಪ್ರೋಸೆಸ್ ಆಗಿ ನಿಧಾನಕ್ಕೆ ಡೈಜೆಸ್ಟೆಡ್ ಪಾರ್ಟಿಕಲ್ಸ್ ಏನಿದೆ ನಮ್ಮ ಇಂಟೆಸ್ಟೈನಿಗೆ ಎಂಟರ್ ಆಗುತ್ತೆ, ಅಂದರೆ ಸಣ್ಣ ಕರಳಿಗೆ ಎಂಟರ್ ಆಗುತ್ತೆ. ಸೊ ಸಣ್ಣ ಕರಳಿಗೆ ಎಂಟರ್ ಆಗುವಾಗ ಏನಾಗುತ್ತೆ, ಅಲ್ಲಿ ನಮ್ಮ ಪಿತ್ತರಸ ಬಂದು ಎಂಟರ್ ಆಗುತ್ತೆ. ಈ ಕಡೆಯಿಂದ ಪ್ಯಾನ್ಕ್ರಿಯಾಸಿಂದಿರುವ ಜ್ಯೂಸಸ್ ಎಲ್ಲ ಬಂದು ಎಂಟರ್ ಆಗುತ್ತೆ. ಸೊ ಅಲ್ಲಿ ಮತ್ತೆ ಫರ್ದರ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಮ್ಮ ಕಾರ್ಬೋಹೈಡ್ರೇಟನ್ನು ಮತ್ತು ನಮ್ಮ ಪ್ರೋಟೀನನ್ನು ಮತ್ತು ನಮ್ಮ ಫ್ಯಾಟನ್ನು ಎಲ್ಲ ಏನು ಮಾಡುತ್ತೆ, ನಮ್ಮ ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ಸು ಮತ್ತು ಬೈಲೆಲ್ಲ ಸೇರಿ ಡೈಜೆಷನ್ ಇಂಪ್ರೂವ್ ಮಾಡಿ ಅಲ್ಲಿಂದೆಲ್ಲ ಡೈಜೆಸ್ಟೆಡ್ ಆಗಿ ನಮ್ಮ ಸಣ್ಣ ಕರಳಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಅಬ್ಸಾರ್ಬ್ ಆದಮೇಲೆ ಬಾಕಿ ಇರುವಂಥ ವೇಸ್ಟ್ ಏನಿದೆ ಅದು ಸೀದಾ ನಮ್ಮ ದೊಡ್ಡ ಕರಳಿಗೆ ಹೋಗುತ್ತೆ. ಸೊ ದೊಡ್ಡ ಕರಳಲ್ಲಿ ಮೇನ್ಲಿ ಡೈಜೆಸ್ಟ್ ಆಗುವಂಥದ್ದೇನು, ಮೇನ್ಲಿ ನಮ್ಮ ನಾರಿನಂಶ. ಸೊ ಈ ನಾರಿನಂಶ ಡೈಜೆಸ್ಟ್ ಆದಾಗ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ನಾರಿನಂಶಗಳಿದೆ. ಅದರಲ್ಲಿ ಸೊಲ್ಯುಬಲ್ ಫರ್ಮೆಂಟಬಲ್ ಫೈಬರ್ ಎಲ್ಲ ಡೈಜೆಸ್ಟ್ ಆದಾಗ ಏನಾಗುತ್ತೆ, ಅದು ತುಂಬ ಗ್ಯಾಸನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೆ ಎಷ್ಟೋ ಜನರಿಗೆ ಕರಳಲ್ಲಿ ಅಂದರೆ ಗ್ಯಾಸ್ ಫಾರ್ಮೇಷನ್ ಆಗೋದು. ಬಟ್ ಯೂಶಲಿ ಗ್ಯಾಸ್ ಆದಾಗ ಏನಾಗುತ್ತೆ, ಅದು ನಮ್ಮ ಕೆಳಗಿಂದ ಅದು ಪಾಸ್ ಆಗಿಬಿಡುತ್ತೆ. ದಟ್ ಈಸ್ ಅ ನಾರ್ಮಲ್ ಫಿನಾಮಿನಾ. ಬಟ್ ಅದು ಅಬ್ನಾರ್ಮಲಿ ಹೈ ಆದಾಗ ನಮಗೆ ಹೊಟ್ಟೆಯಲ್ಲಿ ನೋವು ಬರೋದು, ಸ್ಮೂತ್ ಮಸಲ್ ಸ್ಟ್ರೆಚ್ ಆಗಿ ಪೇಯ್ನ್ ಡೆವಲಪ್ ಆಗೋದು, ಡಿಸ್ಕಂಫರ್ಟ್ ಎಲ್ಲ ಆಗುವಂಥ ಸಾಧ್ಯತೆಗಳಿದೆ. ಸೊ ದಿಸ್ ಈಸ್ ದ ಯೂಶುವಲ್ ಡೈಜೆಷನ್ ಪ್ರಾಸೆಸ್. ಇದೆಲ್ಲ ಆದಮೇಲೆ ನಮಗೆ ಬೇಡಾಗಿದ್ದು ಮಲ ರೂಪದಲ್ಲಿ ನಮ್ಮ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ಸೊ ಈ ಪ್ರಾಸೆಸ್ಸಲ್ಲಿ ಎಲ್ಲ ಕಡೆ ಅಂದರೆ ಏನಾದರೂ ಸಪೋರ್ಟ್ ಇದ್ದಾಗ ಅದೆಲ್ಲ ನಾವು ಡೈಜೆಷನ್ ಇಂಪ್ರೂವ್ ಮಾಡುವಂಥದ್ದು ಅಂತ ನಾವು ಹೇಳ್ತೀವಿ. ಸೊ ಯೂಶಲಿ ಈ ಜೀರಿಗೆ ನಾವು ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಸೊ ಈ ಜೀರಿಗೆ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಅದು ನಮ್ಮ ಡೈಜೆಸ್ಟಿವ್ ಜ್ಯೂಸಸನ್ನು ಇಂಪ್ರೂವ್ ಮಾಡುತ್ತೆ. ಮೇನ್ಲಿ ನಮ್ಮ ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೇಷನ್ ಏನಿದೆ ಅದು ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಈ ಥರ ಜ್ಯೂಸ್ಗಳು ಏನಿದೆ ಅಂದರೆ ಡೈಜೆಸ್ಟಿವ್ ಎನ್ಸೈಮ್ಸ್ ಏನಿದೆ ಅದರ ಸೆಕ್ರೇಷನ್ನ ಇಂಪ್ರೂವ್ ಮಾಡುತ್ತೆ. ಇದಕ್ಕೆ ಮೇನ್ ರೀಸನ್ ಏನು ಅಂದರೆ ಈ ಜೀರಿಗೆ ಏನಿದೆ ಅದರಲ್ಲಿ ಇರುವಂಥ ಎಷ್ಟೋ ಕೆಮಿಕಲ್ಸ್, ಎಷ್ಟೋ ವಾಲಟೈಲ್ ಆಯಿಲ್ಸ್ ಇದೆ, ಎಷ್ಟೋ ಪೊಲಿಫಿನಾಲ್ಸ್ ಎಲ್ಲ ಇದೆ. ಅದು ಈವನ್ ಒಳ್ಳೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಎಫೆಕ್ಟ್ ಮಾಡುತ್ತೆ. ಅಂದರೆ ನಮ್ಮ ಬಾಡಿಯನ್ನು ಟಾಕ್ಸಿಸಿಟಿಯಿಂದ ಪ್ರೊಟೆಕ್ಟ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರೊಟ್ಟಿಗೆ ಮೇನ್ಲಿ ಇದರಲ್ಲಿರುವಂಥ ಈ ಕ್ಯುಮಿನಾಲ್ಡಿಹೈಡ್ ಅಂತೆಲ್ಲ ಇದೆ. ಸೊ ಇದೇನು ಮಾಡುತ್ತೆ, ನಮ್ಮ ಡೈಜೆಸ್ಟಿವ್ ಜ್ಯೂಸ್ ಸೆಕ್ರೇಷನ್ ಏನಿದೆ ಅದನ್ನು ಇಂಪ್ರೂವ್ ಮಾಡುತ್ತೆ. ನಮ್ಗೆ ಗೊತ್ತು ನಮ್ಮ ಡೈಜೆಸ್ಟಿವ್ ಜ್ಯೂಸ್ಗಳು ಸರಿಯಾಗಿ ಪ್ರೊಡ್ಯೂಸ್ ಆದರೆ ಮಾತ್ರ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ. ನಮಗೆ ಬ್ಲೋಟಿಂಗು, ಹೆವಿನೆಸ್ ಎಲ್ಲ ಕಡಿಮೆ ಆಗಬೇಕು ಅಂದರೆ ನಮ್ಮ ಡೈಜೆಷನ್ ಚೆನ್ನಾಗಾಗಬೇಕು. ಸೊ ಹಾಗಾಗಿ ನಿಮಗೆ ಡೈಜೆಸ್ಟಿವ್ ಇಶ್ಯೂಸ್ ಇದೆ, ನಿಮಗೆ ಡೈಜೆಸ್ಟಿವ್ ಜ್ಯೂಸಸ್ ಪ್ರೊಡಕ್ಷನ್ ಎಲ್ಲ ಕಡಿಮೆ ಇದ್ದವರಾದರೆ ಕ್ಯುಮಿನ್ ಸೀಡ್ಸನ್ನು ಆಫ್ಟರ್ ಫುಡ್ ತಗೊಳ್ಳೋದು ತುಂಬ ಒಳ್ಳೆಯದು. ಅಥವಾ ಅದೇ ಥರ ಕ್ಯುಮಿನ್ ಸೋಕ್ ಮಾಡಿ ನಾವು ಜೀರಿಗೆ ಕಷಾಯ ಹೇಗೆ ಮಾಡ್ತೀವಿ ಅಂದರೆ ಒಂದು ಚಮಚ ಜೀರಿಗೆಯನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಅದರೊಟ್ಟಿಗೆ ಒಂದು ಓಂ ಕಾಳು ಒಂದು ಸ್ವಲ್ಪ ಹಾಕಿ, ಅದೇ ಥರ ಅದರೊಟ್ಟಿಗೆ ಒಂದು 4-5 ಕೊತ್ತಂಬರಿ ಕಾಳನ್ನು ಹಾಕಿ ಕುದಿಸಿ ಆ ಜೀರಿಗೆ ಆ ಕಷಾಯವನ್ನು ಪ್ರಿಪೇರ್
ಪ್ರಿಪೇರ್ ಮಾಡಿ ಫುಡ್ ಆದಮೇಲೆ ಅದೊಂದು ಸ್ವಲ್ಪ ಸೇವಿಸೋದು ಕೂಡ ತುಂಬ ಒಳ್ಳೆಯದು. ನಮ್ಮ ಡೈಜೆಷನ್ ಚೆನ್ನಾಗಿ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಎರಡನೇ ಬೆನಿಫಿಟ್ ಅಂದರೆ ಈ ಜೀರಿಗೆ ತಗೊಂಡಾಗ ನಮ್ಮ ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ಟೈಮ್ ಅಂತ ಇರುತ್ತೆ, ಅದು ಕಂಪ್ಯಾರೇಟಿವ್ಲಿ ಫಾಸ್ಟ್ ಆಗುತ್ತೆ. ಅಂದರೆ ನಾವು ಏನಾದರೂ ಒಂದು ಆಹಾರ ತಗೊಂಡಾಗ ಕೆಲವು ಸಲ ಅದು ಡೈಜೆಸ್ಟ್ ಆಗಲಿಕ್ಕೆ ನಮ್ಮ ಹೊಟ್ಟೆ ಜಾಸ್ತಿ ಟೈಮನ್ನು ತಗೊಳ್ಳುತ್ತೆ. ಅದು ಡೈಜೆಸ್ಟ್ ಆದಮೇಲೆ ಅಷ್ಟೇ ಸ್ಲೋಲಿ ಆ ಹೊಟ್ಟೆಯಲ್ಲಿರುವಂಥ ಕಂಟೆಂಟ್ ಏನಿದೆ ನಮ್ಮ ಸಣ್ಣ ಕರಳಿಗೆ ಎಂಟರ್ ಆಗುತ್ತೆ. ಸೊ ಯೂಶಲಿ ನಾವೆಲ್ಲಾದರೂ ರೆಸ್ಟೋರೆಂಟ್ಗೆಲ್ಲ ಹೋಗಿ ಚೆನ್ನಾಗಿ ಊಟ ಎಲ್ಲ ಮಾಡಿದಾಗ ಏನಾಗುತ್ತೆ, ನಮಗೆ ನಮ್ಮ ಹೊಟ್ಟೆಯಲ್ಲೇ ಆ ಫುಡ್ ತುಂಬ ಹೊತ್ತು ಸ್ಟೇ ಆದರೆ ಏನಾಗುತ್ತೆ, ನಮಗೆ ಡಿಸ್ಕಂಫರ್ಟ್ ಆಗುತ್ತೆ, ಒಂಥರ ವಾಂತಿ ಬಂದಂಗೆ ಅನಿಸುತ್ತೆ, ಹೊಟ್ಟೆ ಒಂಥರ ಉಬ್ಬರ ಬಂದಂಗೆ ಅನಿಸುತ್ತೆ, ಎದೆ ಹತ್ರ ಹೆವಿನೆಸ್ ಫೀಲ್ ಆಗುತ್ತೆ. ಸೊ ಇದರನ್ನು ಕಡಿಮೆ ಮಾಡಲಿಕ್ಕೆ ಮೇನ್ಲಿ ಈ ಜೀರಿಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಗ್ಯಾಸ್ಟ್ರಿಕ್ ಎಂಪ್ಟಿಂಗನ್ನು ಬೇಗ ಮಾಡಿ ನಮ್ಗೆ ಆ ಡಿಸ್ಕಂಫರ್ಟನ್ನು ಅವಾಯ್ಡ್ ಮಾಡಲಿಕ್ಕೆ, ನಮ್ಮ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟನ್ನು ಸ್ವಲ್ಪ ಸ್ಪೀಡ್ ಅಪ್ ಮಾಡಲಿಕ್ಕೆ ಜೀರಿಗೆ ಈಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಕೆಲವು ಸಲ ಏನಾಗುತ್ತೆ, ಬರೀ ಜೀರಿಗೆ ತೊಗೊಂಡ್ರೆ ಇದು ಆಗಬೇಕು ಅಂತಿಲ್ಲ. ಅದು ಕೆಲವು ನಾನೀಗ ಹೇಳ್ದಂಗೆ ಓಂ ಕಾಳು ಇರ್ಬೋದು ಅಥವಾ ಕೊತ್ತಂಬರಿ ಕಾಳು ಇರ್ಬೋದು, ಅದರೊಟ್ಟಿಗೆಲ್ಲ ಮಿಕ್ಸ್ ಮಾಡಿ ತಗೊಂಡಾಗ ಇನ್ನೂ ಚೆನ್ನಾಗಿ ನಮಗೆ ಬೆಟರ್ ರಿಸಲ್ಟ್ಸನ್ನು ಸಿಗುತ್ತೆ. ಜೀರಿಗೆಗೆ ಒಳ್ಳೆ ಒಂದು ಕಾರ್ಮಿನೇಟಿವ್ ಎಫೆಕ್ಟ್ ಇದೆ. ಕಾರ್ಮಿನೇಟಿವ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಆಗುವಂಥ ಗ್ಯಾಸನ್ನು ಕಡಿಮೆ ಮಾಡುವಂಥ ಒಂದು ಕೆಪಾಸಿಟಿ ಜೀರಿಗೆಗಿದೆ. ಸೊ ಯೂಶಲಿ ಏನಾಗುತ್ತೆ, ನಮಗೆ ನಾವೇನಾದರೂ ಫರ್ಮೆಂಟಬಲ್ ಫೈಬರ್ ಎಲ್ಲ ತಿಂದಾಗ ನಮ್ಮ ದೊಡ್ಡ ಕರಳಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ, ದಟ್ ಈಸ್ ನಾರ್ಮಲ್. ಬಟ್ ಎಷ್ಟೋ ಸಲ ಏನಾಗುತ್ತೆ, ನಮ್ಮ ಡೈಜೆಷನ್ ಎಲ್ಲ ಚೆನ್ನಾಗಿಲ್ಲ ಅಂತ ಇದ್ದಾಗ ನಾವು ತಗೊಂಡಿರುವಂಥ ಆಹಾರ ಎಸ್ಪೆಷಲಿ ಕಾಳುಗಳೆಲ್ಲ ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ಅದು ದೊಡ್ಡ ಕರಳಿಗೆ ಹೋದಾಗ ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಅದನ್ನು ಫರ್ಮೆಂಟ್ ಮಾಡಿ ಗ್ಯಾಸು ತುಂಬ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಎಷ್ಟೋ ಜನರಿಗೆ ನೋಡಿ ಕಾಳುಗಳು ತಿಂದರೆ ಆಗಲ್ಲ, ಅದು ಹಸಿ ಕಾಳು ತಿಂದ್ರಂತೂ ತುಂಬ ತೊಂದರೆ ಆಗೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಒಂದು ರೀಸನ್ ಏನು, ಆ ಕಾಳಲ್ಲಿ ಕೂಡ ನಮ್ಮ ಡೈಜೆಷನ್ನ ಅಬ್ಸ್ಟ್ರಕ್ಟ್ ಮಾಡುವಂಥ ಕೆಲವು ಕೆಮಿಕಲ್ಸ್ ಇರುತ್ತೆ. ಬಿಕಾಸ್ ಆ ಕಾಳುಗಳೇನಿದೆ ಒಂದು ಗಿಡ ಆಗಿ ಹುಟ್ಟಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಮ್ಮ ಹೊಟ್ಟೆಯಲ್ಲಿ ಅದು ಡೈಜೆಸ್ಟ್ ಆಗಿಬಿಟ್ರೆ ಏನಾಗುತ್ತೆ, ಅದು ಗಿಡ ಆಗಿ ಹುಟ್ಟಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದು ಡೈಜೆಸ್ಟ್ ಆಗದೆ ನಮ್ಮ ಮೋಷನಲ್ಲಿ ಪಾಸ್ ಆಗಿಬಿಟ್ರೆ, ಅದು ಎಸ್ಪೆಷಲಿ ನಮ್ಮ ಈ ಹಸು ಎಲ್ಲ ಏನಿದೆ ಅದರದ್ದು ಸಗಣಿಯಲ್ಲಿ ಪಾಸ್ ಆದಾಗ ಅದೊಂದು ಗಿಡ ಆಗಿ ಹುಟ್ಟಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಕಾಳುಗಳಲ್ಲಿ ನಮ್ಮ ಡೈಜೆಷನ್ನ ಕಡಿಮೆ ಮಾಡುವಂಥ ಕೆಲವು ಕೆಮಿಕಲ್ಸ್ ಇದ್ದೇ ಇರುತ್ತೆ. ಸೊ ಈ ಥರ ಫುಡ್ಗಳು ನಾವು ತಗೊಂಡಾಗ ಅದು ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಅದೇ ಥರ ನಮಗೆ ಗೊತ್ತು ಒಂದು ಕಂಡೀಷನ್ ಇದೆ, ಸಿಬೋ ಅಂತ ಹೇಳ್ತೀವಿ. ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಎಕ್ಸೆಸಿವ್ ಅಂದರೆ ಬ್ಯಾಕ್ಟೀರಿಯಾಗಳಿರುವಂಥ ಒಂದು ಕಂಡೀಷನ್ ಇದು. ಸೊ ಈ ಹೊಟ್ಟೆಯಲ್ಲಿ ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಮ ಡೈಜೆಷನ್ ನಾವು ತಗೊಂಡಿರುವಂಥ ಆಹಾರದಲ್ಲಿ ಇರುವಂಥ ಗ್ಲೂಕೋಸ್ ಎಲ್ಲ ನಮ್ಮ ಸಣ್ಣ ಕರಳಿಗೆ ಹೋದಾಗ ಅಲ್ಲೇ ಫರ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ, ನಮಗೆ ತುಂಬ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆಲ್ಲ ಒಂದು ಇರುವ ಮೇನ್ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಫುಡ್ದು ಮೂವ್ಮೆಂಟ್ ಕಡಿಮೆ ಆಗ್ತಾ ಇರೋದು. ಅಂದರೆ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಏನಿದೆ ಅಲ್ಲಿ ನಮ್ಮ ಫುಡ್ ಏನಿದೆ ಒಂದು ಸ್ಪೀಡಲ್ಲಿ ಹೋಗ್ತಾ ಇರಬೇಕು, ಅವಾಗ ಮಾತ್ರ ನಮ್ಮ ಎಲ್ಲದು ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತೆ. ಬಟ್ ಸರಿಯಾಗಿ ಡೈಜೆಷನ್ ಆಗಿ ಸರಿಯಾಗಿರುವಂಥ ಬೌಲ್ ಮೂವ್ಮೆಂಟ್ಸ್ ಇಲ್ಲ, ಸರಿಯಾಗಿರುವಂಥ ಪೆರಿಸ್ಟಾಲ್ಸಿಸ್ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಮ್ಮ ಫುಡ್ ಸ್ಲೋ ಆಗಿ ಮೂವ್ ಆಗುತ್ತೆ ಮತ್ತು ನಮಗೆ ಈ ಸಿಬೋ ಈ ಥರ ಕಂಡೀಷನ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಜೀರಿಗೆ ತಗೊಂಡಾಗ ಒಂದು ನಾನು ಫಸ್ಟ್ ಹೇಳಿದ್ದೇನೆ, ನಿಮ್ಮ ಡೈಜೆಷನ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಏನಿದೆ ಅದು ಬೇಗ ಆಗುತ್ತೆ, ಅದರ ಒಟ್ಟಿಗೆ ಈ ಗ್ಯಾಸ್ ಪ್ರೊಡಕ್ಷನ್ ಇರುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಬಿಕಾಸ್ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಅನ್ಡೈಜೆಸ್ಟೆಡ್ ಫುಡ್ದು ಪ್ರೆಸೆನ್ಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಸೊ ಗ್ಯಾಸ್ ಪ್ರೊಡಕ್ಷನ್ ಕೂಡ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಸೊ ಯೂಶಲಿ ಗ್ಯಾಸ್ ಜಾಸ್ತಿ ಆದಾಗ ನಮಗೆಲ್ಲ ಬರುವಂಥ ಒಂದು ಡಿಸ್ಕಂಫರ್ಟ್ ಏನು, ಒಂದು ಹೊಟ್ಟೆ ಉಬ್ಬರ, ಅದೇ ಥರ ಪೇಯ್ನ್ ಡೆವಲಪ್ ಆಗುವಂಥ ಸಾಧ್ಯತೆಗಳಿದೆ. ಎಸ್ಪೆಷಲಿ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ನಮ್ಮ GI ಟ್ರ್ಯಾಕ್ಟಲ್ಲಿ ಇರುವಂಥ ಸ್ಮೂತ್ ಮಸಲ್ಸ್ ಎಲ್ಲ ಏನಿದೆ ಅದು ಸ್ಟ್ರೆಚ್ ಆದಾಗ ನಮಗೆ ನೋವು ಡೆವಲಪ್ ಆಗುತ್ತೆ. ಸೊ ಈ ಪೇಯ್ನನ್ನು ಕಡಿಮೆ ಮಾಡಲಿಕ್ಕೂ ನಮ್ಮ ಈ ಗ್ಯಾಸನ್ನು ಕಡಿಮೆ ಮಾಡಲಿಕ್ಕೂ ಕೂಡ ನಮ್ಮ ಜೀರಿಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಸೊ ಇದು ತಗೊಂಡಾಗ ಅದು ಡಿಫ್ರೆಂಟ್ ಲೆವೆಲ್ಸಲ್ಲಿ ಕೆಲಸ ಮಾಡಿ ಗ್ಯಾಸನ್ನು ಕಡಿಮೆ ಮಾಡುತ್ತೆ. ಒಂದು ನಾ ಹೇಳಿದ್ದೇನೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಎರಡನೇದು ನಮ್ಮ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟನ್ನು ಇಂಪ್ರೂವ್ ಮಾಡುತ್ತೆ, ಆ್ಯಂಡ್ ಅದರೊಟ್ಟಿಗೆ ಗ್ಯಾಸ್ ರಿಲೀಸ್ ಆಗಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈವನ್ ಕೆಲವು ಇದರಲ್ಲಿ ಏನು ಪ್ರೂವ್ ಮಾಡಿದ್ದಾರೆ ಅಂದರೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಗಟ್ ಬ್ಯಾಕ್ಟೀರಿಯಾಗಳೇನಿದೆ ಅದನ್ನು ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಪ್ರೂವ್ ಮಾಡಿದ್ದಾರೆ. ಬಟ್ ಅದಕ್ಕೆ ಮೇನ್ಲಿ ರೀಸನ್ ಅವರು ಹೇಳೋದು, ಈ ಜೀರಿಗೆಯಲ್ಲಿ ಇರುವಂಥ ಈ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಈ ಪಾಲಿಫಿನಾಲ್ಸು ನಾನೀಗ ಹೇಳಿರುವಂಥ ಲೈಕ್ ಕ್ಯುಮಿನಾಲ್ಡಿಹೈಡ್ ಎಲ್ಲ ಏನಿದೆ ಅದು ನಮ್ಮ ಗಟ್ ಮೈಕ್ರೋಬಯಮ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಬಟ್ ಅದೇ ಥರ ಎಷ್ಟೋ ಇದೆ, ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಎಷ್ಟೋ ಆಹಾರದಲ್ಲಿ ಇರುವಂಥ ಪೌಷ್ಟಿಕಾಂಶಗಳು ನಮ್ಮ ಗಟ್ ಮೈಕ್ರೋಬಯಮ್ ಏನಿದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಡೈಜೆಷನ್ ಚೆನ್ನಾಗಿರಬೇಕು, ನಮ್ಮ ಅಬ್ಸಾರ್ಪ್ಷನ್ ಚೆನ್ನಾಗಿರಬೇಕು, ನಮ್ಮ ಮಲವಿಸರ್ಜನೆ ಸರಿಯಾಗಿ ಆಗಬೇಕು ಅಂತ ಇದ್ದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು, ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಗಳೇನಿದೆ ಅದರದ್ದು ಆರೋಗ್ಯ ಚೆನ್ನಾಗಿರಲೇಬೇಕು. ಸೊ ನಮ್ಮ ಗಟ್ಟಿಗೆ ಒಂದು ಬ್ಯಾಲೆನ್ಸ್ ತರಲಿಕ್ಕೆ, ನಮ್ಮ ಗ್ಯಾಸ್ ಪ್ರೊಡಕ್ಷನ್ನ ಕಡಿಮೆ ಮಾಡಲಿಕ್ಕೆ, ಡೈಜೆಷನ್ನ ಫೇವರ್ ಮಾಡಲಿಕ್ಕೂ ಕೂಡ ಈ ಜೀರಿಗೆ ಏನಿದೆ ಒಳ್ಳೆ ಒಂದು ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಈಗ ಜೀರಿಗೆ ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ, ಗ್ಯಾಸ್ ಎಲ್ಲ ಕಡಿಮೆ ಆಗೋದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ಈಗ ಈ ಜೀರಿಗೆದು ಬಾಕಿ ಬೇರೆ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡೋಣ. ಸೊ ಜೀರಿಗೆ ಈವನ್ ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ತುಂಬ ಒಳ್ಳೆಯದು. ಬಿಕಾಸ್ ನಾವು ಏನೇ ಆಹಾರ ತಗೊಂಡ್ರು, ಈಗ ನಾವು ಆಲ್ರೆಡಿ ಹೇಳಿದ್ದೇನೆ, ಡೈಜೆಷನ್ನ ಅದು ಇಂಪ್ರೂವ್ ಮಾಡುತ್ತೆ. ಡೈಜೆಷನ್ ಆದಮೇಲೆ ನಮ್ಮ ರಕ್ತ
ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಸೊ ಈ ಗ್ಲೂಕೋಸ್ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡಲಿಕ್ಕೆ ಒಂದು ಮೇನ್ಲಿ ಈ ಜೀರಿಗೆ ಈಸ್ ಒನ್ ಆಫ್ ದ ಒಳ್ಳೆ ಒಂದು ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಇಟ್ಸ್ ನಾಟ್ ಎ ಮೆಡಿಸಿನ್, ಒಳ್ಳೆ ಒಂದು ಫುಡ್ ಅಂತ ನಾವು ಹೇಳ್ಬೋದು. ಅಂದರೆ ಅಲ್ಲಿ ಇರುವಂಥ ಒಂದು ಎನ್ಸೈಮ್ ಇದೆ, ಆಲ್ಫಾ ಗ್ಲೂಕೋಸಿಡೇಸ್ ಅಂತ ಹೇಳ್ತೀವಿ. ಸೊ ಅದನ್ನು ಇನ್ಹಿಬಿಟ್ ಮಾಡಿ ನಮ್ಮ ಗ್ಲೂಕೋಸ್ ಅಬ್ಸಾರ್ಪ್ಷನನ್ನು ಇದು ಕಂಪ್ಯಾರಿಟಿವ್ಲಿ ಕಡಿಮೆ ಮಾಡುತ್ತೆ. ಈಗ ನೀವು ರಿಸರ್ಚರ್ಸ್ ನೋಡಿದರೆ ಮೇನ್ಲಿ ಏಕನಾಯಕ ಅಥವಾ ಸೆಲೇಶಿಯಾ ಅಂತೆಲ್ಲ ಹೇಳ್ತೀವಿ. ಸೊ ಅದೆಲ್ಲ ಒಳ್ಳೆ ಅಂದರೆ ಆಯುರ್ವೇದಿಕಲ್ಲಿ ಒಳ್ಳೆ ಆ್ಯಂಟಿ ಹೈಪರ್ಗ್ಲೈಸಿಮಿಕ್ ಆಗಿರುವಂಥ ಮೆಡಿಸಿನ್ಸ್ ಅಂದರೆ ಹರ್ಬ್ಸ್. ಸೊ ಅದೇ ಥರ ಕೆಲಸ ಈ ಕ್ಯುಮಿನ್ ಅಥವಾ ಜೀರಿಗೆ ಕೂಡ ಮಾಡುತ್ತೆ. ಈ ಆಲ್ಫಾ ಗ್ಲೂಕೋಸಿಡೇಸ್ನ ಇನ್ಹಿಬಿಟ್ ಮಾಡಿ ನಮ್ಮ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗೋದನ್ನು ತಡೆಗಟ್ಟಲಿಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಜೀರಿಗೆ ಹೆಲ್ಪ್ ಮಾಡುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸು ಕೂಡ ಜೀರಿಗೆ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್. ಈಗ ನೀವು ರೆಗ್ಯುಲರ್ಲಿ ಟೀ ಕುಡಿಯೋ ಹ್ಯಾಬಿಟ್ ನಿಮಗಿದೆ. ಸೊ ಆ ಟೀ ಕುಡಿಯೋ ಹ್ಯಾಬಿಟನ್ನು ನಿಲ್ಲಿಸಿ ನೀವು ಏನು ಮಾಡಿ ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ತಗೊಳ್ಳೋಂಥ ಹ್ಯಾಬಿಟನ್ನು ಡೆವಲಪ್ ಮಾಡಿ. ಈವನ್ ನಾವು ಯೂಶಲಿ ಸಂಜೆ ಒಂದು ಸ್ನ್ಯಾಕ್ಸ್ ಎಲ್ಲ ತಗೊಂಡ್ಮೇಲೆ ಅದರೊಟ್ಟಿಗೆ ಒಂದು ಚಾ ಕುಡಿತೀವಿ. ಸೊ ಆ ಚಾ ಬದಲು ನೀವು ಇದು ತಗೊಂಡಾಗ ಏನಾಗುತ್ತೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ಲೂಕೋಸ್ ಆದರೂ ನಮ್ಮ ಬ್ಲಡ್ಡಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ಅದರ ಅರ್ಥ ಶುಗರ್ ಪ್ರಾಬ್ಲಮ್ ಇರೋರು ಬರೀ ಜೀರಿಗೆ ಕಷಾಯ ಕುಡಿದ್ರೆ ನಮ್ಮ ಶುಗರ್ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಬಹುದು ಅಂತ ಅಲ್ಲ. ಇಟ್ ಆ್ಯಕ್ಟ್ಸ್ ಟು ಎ ಸರ್ಟೈನ್ ಎಕ್ಸ್ಟೆಂಟ್. ಸೊ ನಾವು ಎಲ್ಲದೂ ಮಾಡಬೇಕಾಗುತ್ತೆ. ಅಂದರೆ ಈವನ್ ಆ್ಯಂಟಿ ಹೈಪರ್ಗ್ಲೈಸಿಮಿಕ್ ಮೆಡಿಸಿನ್ಸು ಕೂಡ ಒಂದೇ ತಗೊಂಡ್ರೆ ಸಾಕಾಗಲ್ಲ ಅಂತ ನಮಗೆ ಗೊತ್ತು. ಅದರೊಟ್ಟಿಗೆ ನಮ್ಮ ಆಹಾರ ಕ್ರಮ ಕೂಡ ಸರಿಯಾಗಿ ಕಂಟ್ರೋಲ್ ಆದರೆ ಮಾತ್ರ ಈ ಸಕ್ಕರೆ ಕಾಯಿಲೆ ಎಲ್ಲ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಬಟ್ ಅದರೊಟ್ಟಿಗೆ ಇನ್ ಅಡಿಷನ್ ನಾವು ಈ ಜೀರಿಗೆ ಕೂಡ ಸೇರಿಸಿದ್ರೆ ಏನಾಗುತ್ತೆ, ಅದರಿಂದ ಕೂಡ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ಅದೊಂದೇ ಅಲ್ಲ, ಡಯಾಬಿಟಿಸ್ ಪೇಷಂಟ್ಸಲ್ಲಿ ನಮಗೆ ಗೊತ್ತು ನಮ್ಮ ಬಾಡಿಯಲ್ಲಿ ಗ್ಲೈಕೇಷನ್ ಪ್ರಾಸೆಸ್ ಆಗುತ್ತೆ. ಅದರಿಂದ ಎಷ್ಟೋ ಡ್ಯಾಮೇಜ್ ನಮ್ಮ ಪ್ರತಿಯೊಂದು ಜೀವಕೋಶಕ್ಕೂ ಆಗ್ತಾ ಇರ್ತದೆ. ಸೊ ಈ ಜೀರಿಗೆಯಲ್ಲಿ ಇರುವಂಥ ಪಾಲಿಫಿನಾಲ್ಸ್ ಇರ್ಬೋದು, ಅದರಲ್ಲಿರುವಂಥ ವಾಲಟೈಲ್ ಆಯಿಲ್ಸ್ ಇರ್ಬೋದು, ಇದೆಲ್ಲ ಏನಾಗುತ್ತೆ, ಇಟ್ ಆ್ಯಕ್ಟ್ಸ್ ಲೈಕ್ ಎ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್. ಸೊ ನಮ್ಮ ಬಾಡಿಗೆ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಜೀರಿಗೆ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಹರ್ಬ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಈ ಜೀರಿಗೆದು ಉಪಯೋಗ ಏನಿದೆ ಡೈಲಿ ಮಾಡ್ಕೊಳ್ಳೋದು ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ಅವರ ಹೆಲ್ತನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಹೈಪರ್ ಕೊಲೆಸ್ಟ್ರಾಲಿಮಿಯಾ ಸಮಸ್ಯೆ ಇರೋವರೆಗೂ ಕೂಡ ಈ ಜೀರಿಗೆ ಏನಿದೆ ರೆಗ್ಯುಲರ್ಲಿ ಸೇವಿಸೋದು ಒಳ್ಳೆಯದು. ಬಿಕಾಸ್ ಅದರಲ್ಲಿ ನಾನು ಹೇಳಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಏನು ಮಾಡುತ್ತೆ, ನಮ್ಮ ಆಕ್ಸಿಡೈಸ್ಡ್ LDL ಲೆವೆಲ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರೊಟ್ಟಿಗೆ ಕೆಲವು ಸಂಶೋಧನೆಗಳೆಲ್ಲ ಏನು ಪ್ರೂವ್ ಆಗಿದೆ ಅಂದರೆ ರೆಗ್ಯುಲರ್ಲಿ ಕ್ಯುಮಿನ್ ಸೀಡ್ಸನ್ನು ಕನ್ಸ್ಯೂಮ್ ಮಾಡೋದರಿಂದ ಅವರದು LDL ಮತ್ತು ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಏನಿದೆ ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅಷ್ಟೊಂದು ರಿಸರ್ಚಸ್ ಟ್ರೈಗ್ಲಿಸರೈಡ್ ಮೇಲೆ ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ರೆಗ್ಯುಲರ್ಲಿ ಈ ಥರ ಇದು ತಗೊಳ್ಳೋದ್ರಿಂದ ಇರುವಂಥ ಅಡ್ವಾಂಟೇಜ್ ಏನಂದರೆ, ನಾನು ಹೇಳಿದ್ದೇನೆ ಈ LDL ಏನಿದೆ ಅದರದ್ದು ಆಕ್ಸಿಡೈಸ್ಡ್ ಫಾರ್ಮ್ ಇಸ್ ಮೋರ್ ಹಾರ್ಮ್ಫುಲ್ ಟು ದ ಬಾಡಿ. ಸೊ ಅದನ್ನು ಆಕ್ಸಿಡೇಷನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಆಹಾರಗಳನ್ನು ಸೇವಿಸಬೇಕಾಗುತ್ತೆ. ಈ ಜೀರಿಗೆ ಏನಿದೆ ದಟ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಸಮಸ್ಯೆ ಇರುವವರೆಗೂ ಕೂಡ ಆ ಕೊಲೆಸ್ಟ್ರಾಲ್ದು ರಿಸ್ಕನ್ನು ಕಡಿಮೆ ಮಾಡಲಿಕ್ಕೆ, ಕೊಲೆಸ್ಟ್ರಾಲ್ ಇರೋದರಿಂದ ನಮಗೆ ನಮ್ಮ ಆರೋಗ್ಯಕ್ಕೆ ಬರುವಂಥ ರಿಸ್ಕ್ಗಳನ್ನು ಕಡಿಮೆ ಮಾಡಲಿಕ್ಕೆ ಜೀರಿಗೆ ರೆಗ್ಯುಲರ್ಲಿ ಸೇವಿಸೋದು ತುಂಬ ಒಳ್ಳೆಯದು. ಸೊ ಇದೆಲ್ಲ ನಮ್ಮ ಆನ್ಸೆಸ್ಟರ್ಸ್ಗೆ ಗೊತ್ತಿತ್ತು. ಹಾಗಾಗಿ ನಾವು ಮಾಡುವಂಥ ಪ್ರತಿಯೊಂದು ಸಾರಲ್ಲಿ ಪಾಯಸ ಅದು ಇದೆಲ್ಲ ಮಾಡುವಾಗ ಅದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡ್ತಿದ್ವಿ. ಅಂದರೆ ಅದರ ಡೈಜೆಸ್ಟಿವ್ ಬೆನಿಫಿಟ್ಟು ನಮಗೆ ಸಿಗ್ತಿತ್ತು ಆ್ಯಂಡ್ ಅದರಿಂದ ನಮಗೆ ಸಿಗ್ಲಿಕ್ಕಿರುವಂಥ ಸಿಸ್ಟಮಿಕ್ ಬೆನಿಫಿಟ್ಸ್ ಕೂಡ ಅದರಿಂದ ನಮಗೆ ಸಿಗ್ತಿತ್ತು. ಜೀರಿಗೆ ಏನಿದೆ ಒಳ್ಳೆ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಅಂತ ನಾವು ಹೇಳ್ಬೋದು. ಬಿಕಾಸ್ ಎಷ್ಟೋ ಸಂಶೋಧನೆಗಳಲ್ಲಿ ಎಸ್ಪೆಷಲಿ ಡಯಾಬಿಟಿಸ್ ಪ್ರಾಬ್ಲಮ್ ಅಂದರೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಇರೋರಲ್ಲಿ ರೆಗ್ಯುಲರ್ಲಿ ಜೀರಿಗೆ ಸಪ್ಲಿಮೆಂಟ್ಸನ್ನು ಅಥವಾ ಜೀರಿಗೆ ವಾಟರ್ ಅಥವಾ ಜೀರಿಗೆಯನ್ನು ಕನ್ಸ್ಯೂಮ್ ಮಾಡಿದಾಗ ಅವರದ್ದು ಓವರಾಲ್ ಇನ್ಫ್ಲಮೇಷನ್ ಏನಿದೆ ಬಾಡಿಯಲ್ಲಿ ಅದು ಕಡಿಮೆ ಆಗಿದ್ದು ನೋಡಿದ್ದಾರೆ. ಅಂದರೆ ಮೇನ್ಲಿ ನಮ್ಮ HSCRP ಅಂತೆಲ್ಲ ಹೇಳ್ತೀವಿ, ಅಂದರೆ ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್, ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿದೆ. ಎಷ್ಟೋ ನಮ್ಮ ಇಂಟರ್ಲೂಕಿನ್ಸ್ ಎಲ್ಲ ಏನಿದೆ, ನಮ್ಮ ಇನ್ಫ್ಲಮೇಟರಿ ಮಾರ್ಕರ್ಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿದೆ. ಸೊ ಈ ಜೀರಿಗೆ ಏನಿದೆ ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಫುಡ್. ಸೊ ಯಾರೇ ಏನಾದರೂ ಇನ್ಫ್ಲಮೇಟರಿ ಪ್ರಾಬ್ಲಮ್ ಇದ್ದವರಾದರೆ, ಅದೊಂದು ರೊಮೆಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಅಥವಾ ಏನಾದರೂ ನಿಮ್ಮ ಬಾಡಿಯಲ್ಲಿ ಇರುವಂಥ ಅಲರ್ಜಿ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಏನಾದರೂ ಹೊಟ್ಟೆಯಲ್ಲಿರುವಂಥ ಇನ್ಫ್ಲಮೇಟರಿ ಬವೆಲ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಆ ಪ್ರಾಬ್ಲಮ್ ಎಲ್ಲ ಇರೋರಾದರೆ ಅವರ ಮೆಡಿಸಿನ್ಸ್ ಒಟ್ಟಿಗೆ ಅವರು ಏನು ಮಾಡ್ಬೋದು, ಈ ಜೀರಿಗೆಯನ್ನು ಅಥವಾ ಜೀರಿಗೆ ಕಷಾಯವನ್ನು ರೆಗ್ಯುಲರ್ಲಿ ಸೇವಿಸೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಗೊತ್ತು, ಈವನ್ ಒಂದು ಡಯಾಬಿಟಿಸ್ ಆಗಲಿ ಬೇರೆ ಏನೇ ಸಮಸ್ಯೆಗಳಿದ್ದರೂ ನಮ್ಮ ಏಜಿಂಗ್ ಜಾಸ್ತಿ ಆಗೋದೇ ಹೇಗೆ, ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್. ಈಗಿರುವಂಥ ಆಹಾರಗಳು ನಾವು ಎಷ್ಟೋ ಮಾರ್ಕೆಟೆಡ್ ಫುಡ್ಗಳನ್ನು ತಗೊಳ್ತೀವಿ, ಅದರಲ್ಲೆಲ್ಲ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಇನ್ಫ್ಲಮೇಷನ್ ಜಾಸ್ತಿ ಮಾಡಲಿಕ್ಕೆ ಇರುವಂಥ ಕೆಮಿಕಲ್ಸ್ ಎಷ್ಟೋ ಇರುತ್ತೆ. ಅದರಲ್ಲಿರುವಂಥ ಕಲರ್ಸ್ ಇರ್ಬೋದು, ಅದರಲ್ಲಿರುವಂಥ ಆಡಿಟಿವ್ಸ್ ಇರ್ಬೋದು, ಅದರಲ್ಲಿರುವಂಥ ಒಮೆಗಾ-6 ಫ್ಯಾಟಿ ಆಸಿಡ್ ಇರ್ಬೋದು. ಇದೆಲ್ಲ ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ನಾವು ನ್ಯಾಚುರಲಿ ಇರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವಂಥ ಆಹಾರಗಳನ್ನು ಸೇವಿಸೋದು ತುಂಬ ಒಳ್ಳೆಯದು. ನಮಗೆ ಗೊತ್ತು ಹಣ್ಣುಗಳೆಲ್ಲ ಒಳ್ಳೆ ಆ್ಯಂಟಿ ಇನ್ಫ್ಲಮೇಟರಿ, ಜಾಸ್ತಿ ವೆಜಿಟೇಬಲ್ಸ್ ತಗೊಂಡ್ರೂ ಕೂಡ ನಮ್ಮ ಬಾಡಿಯಲ್ಲಿರೋ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಅದರ ಒಟ್ಟಿಗೆ ನಾವು ಈಗ ರೆಗ್ಯುಲರ್ಲಿ ಆಫ್ಟರ್ ಮೀಲ್ಸ್ ಎಲ್ಲ ಒಂದು ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ತಗೊಳ್ಳೋದು ಕೂಡ ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ಫ್ಲಮೇಷನ್ ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಆರ್ಗನ್ಸನ್ನು ಪ್ರೊಟೆಕ್ಷನ್ ಆಗುತ್ತೆ. ನಮಗೆ ಗೊತ್ತು, ನಮ್ಮ ಕಾಲುಗಳಲ್ಲೆಲ್ಲ ಪಾದ ಉರಿ ಅಂದರೆ ನ್ಯೂರೋಪತಿ ಎಲ್ಲ ಸ್ಟಾರ್ಟ್ ಆಗಲಿಕ್ಕಿರುವಂಥ ಕಾರಣ ಏನು, ನರಗಳಲ್ಲಿ ಆಗುವಂಥ ಇನ್ಫ್ಲಮೇಷನ್. ಸರ್ಕ್ಯುಲೇಟರಿ ಪ್ರಾಬ್ಲಮ್ಸ್ ಬರಲಿಕ್ಕಿರುವಂಥ ಕಾರಣಗಳೇನು,
ಏನು ನಮ್ಮ ಬ್ಲಡ್ ವೆಸಲ್ಸ್ ಒಳಗೆ ಇರುವಂಥ ಎಂಡೋಥೀಲಿಯಮ್ ಅಲ್ಲಿ ಆಗುವಂಥ ಇನ್ಫ್ಲಮೇಷನ್. ಸೊ ಈ ಇನ್ಫ್ಲಮೇಷನ್ನ ಕಂಪ್ಯಾರಿಟಿವ್ಲಿ ಪೂರ್ತಿ ಸ್ಟಾಪ್ ಮಾಡ್ಲಿಕ್ಕಂತೂ ಯಾರಿಗೂ ಆಗಲ್ಲ, ಬಟ್ ಅದರದ್ದು ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಿ ನಮ್ಮ ಆರೋಗ್ಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಜೀರಿಗೆ ತುಂಬ ಒಳ್ಳೆಯ ಒಂದು ಹರ್ಬ್ ಅಂತ ನಾವು ಹೇಳ್ಬೋದು. ಈಗ ಜೀರಿಗೆ ತಗೊಂಡ್ರೆ ನಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಜೀರಿಗೆ ನಾನು ಹೇಳ್ದಂಗೆ ಫಸ್ಟ್ ಜಾಸ್ತಿ ಯೂಸ್ ಮಾಡೋದು ಯಾವುದಕ್ಕೆ, ನಮ್ಮ ಹೊಟ್ಟೆಯ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹೊಟ್ಟೆ ಸಮಸ್ಯೆಗಳಿಗೆ ಅದು ತುಂಬ ಒಳ್ಳೆಯದು. ಅದೇ ಥರ ಬಾಕಿ ಇರುವಂಥ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ನಾನು ಹೇಳ್ದಂಗೆ ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಬೇರೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇರೋರಾಗ್ಬೋದು, ಹೈಪರ್ ಕೊಲೆಸ್ಟ್ರಾಲಮಿ ಇರೋರು ಇರ್ಬೋದು, ಅವರಿಗೆಲ್ಲ ಜೀರಿಗೆ ಏನಿದೆ ಒಂದು ತುಂಬ ಒಳ್ಳೆ ಆಹಾರ. ಸೊ ನಾವು ರೆಗ್ಯುಲರ್ಲಿ ಈ ಥರ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿರುವಂಥ ಆಹಾರಗಳನ್ನು ಸೇವಿಸೋದು ನಮ್ಮ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ. ಬಿಕಾಸ್ ನಮ್ಮ ಇಮ್ಯುನಿಟಿ, ನಮ್ಮ ಇನ್ಫ್ಲಮೇಷನ್ ಒನ್ ಡೇಯಲ್ಲಿ ಕಡಿಮೆ ಮಾಡಲಿಕ್ಕೆ ಆಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಒಳ್ಳೆ ಆಹಾರ ಕ್ರಮ, ಒಳ್ಳೆ ಜೀವನ ಶೈಲಿ, ಒಳ್ಳೆ ವ್ಯಾಯಾಮ ಎಲ್ಲ ಮಾಡಿದರೆ ಮಾತ್ರ ಇದು ಸಾಧ್ಯ. ಸೊ ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೂ, ನಮ್ಮ ಆರೋಗ್ಯ ಓವರ್ ಆಲ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಜೀರಿಗೆ ಏನಿದೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ, ಜೀರಿಗೆ ನೀರು ಕುಡಿಯೋದು ಒಳ್ಳೆಯದಾ, ಜೀರಿಗೆ ಕಾಳು ತಿನ್ನೋದು ಒಳ್ಳೆಯದಾ ಅಂತ. ಎರಡೂ ಕೂಡ ಒಳ್ಳೆಯದೇ. ಬೇಕಾದ್ರೆ ಜೀರಿಗೆ ಕಷಾಯ ಮಾಡಿ ನೀವು ತಗೋಬೋದು, ಈಸಿ ಆಗುತ್ತೆ. ಡೈಜೆಷನೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಅದರೊಟ್ಟಿಗೆ ನೀವು ಓಮ್ ಕಾಳು ಇರ್ಬೋದು, ಕೊತ್ತಂಬರಿ ಕಾಳು ಇರ್ಬೋದು, ಇದೆಲ್ಲ ಹಾಕುವಾಗ ಅದರದ್ದೊಂದು ಆ್ಯಡೆಡ್ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ. ಸೊ ಎಲ್ಲರೂ ಜೀರಿಗೆಯನ್ನು ರೆಗ್ಯುಲರ್ಲಿ ಸೇವಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.